ಭಾಗವಾಗಿದ್ದಂಥ ಜನ ಅವ್ರಿಗೆ ಎಷ್ಟು ಲಾಭ ಆದರೆ ನಮಗಿಲ್ಲ ಅನ್ನೋಂಥ ಭಾವನೆ ಇದೆ. ಬಟ್ ನಾವು ಇತಿಹಾಸದಲ್ಲೇ ಅವರು ತೊಂದರೆ ಅನುಭವಿಸಿದ್ರು, ಆರ್ಥಿಕ ಮೇಲೆತ್ತು ಸುಧಾರಣೆ ಮಾಡಿದ್ವಿ ಅಂತಂದ್ರೆ ಯಾರನ್ನ ಒಪ್ಪಕ್ಕೆ ಹೋಗುವುದಿಲ್ಲ. ಅದನ್ನು ಇಲ್ಲ ಅವರು ಚೆನ್ನಾಗಿದ್ದಾರೆ ಅನ್ನೋದು ವಾದಗಳು ಮಾಡೋದನ್ನು ನಾವು ನೋಡ್ತಾ ಇದ್ವಿ. ನಮ್ಮಲ್ಲಿ ಅದು ಇಲ್ಲಂತ ಇತ್ತೀಚೆಗೆ ಭಾಳ ಬೆಳೀತಾ ಇದೆ. ಅಂದ್ರೆ ಈ ಏಷ್ಯಾ ಖಂಡದ ಹೆಚ್ಚು ಕಡಿಮೆ ಎಲ್ಲ ದೇಶಗಳು ಇವತ್ತು ಇಸ್ಲಾಂ ದೇಶ ಇರ್ಬೋದು, ನಮ್ಮದು ಹಿಂದೂ ದೇಶ ಇರ್ಬೋದು, ನಾವು ಹಿಂದೂ ಅಂತ ಕರ್ಕೊಳ್ತೀವಿ, ನೇಪಾಳದಂತೆ ಪಕ್ಕ ಹಿಂದೂ ದೇಶ, ಇವೆಲ್ಲ ದೇಶಗಳು ನೋಡಿದಾಗ ಪಾಕಿಸ್ತಾನ ಇವತ್ತು ಇಸ್ಲಾಂ ದೇಶ, ಭಾಳಷ್ಟು ಇಸ್ಲಾಮಿಕ್ ದೇಶಗಳಿದ್ದಾವೆ. ಆದರೆ ಅಲ್ಲೆಲ್ಲ ಈ ಮೂಲಭೂತವಾಯ್ತನ ಹೆಚ್ಚಾಗಿದ್ದರಿಂದಾಗಿ ಆ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿ ಹೇಳ್ಕೊಳಂಗಿಲ್ಲ. ಆದರೆ ಒಂದಿಲ್ಲಿ ಗಮನಿಸ್ಬೇಕಾಯ್ತೇನಪ್ಪ ಅಂತಂದ್ರೆ ವಿಶೇಷವಾಗಿ ಇಸ್ಲಾಮಿಕ್ ಕಂಟ್ರಿಗಳ ಏನು ಈ ಗಲ್ಫ್ದಲ್ಲಿ ಬರ್ತಾರೆ, ಖಾರಿಯಲ್ಲಿ ಬರ್ತಾರೆ, ಅವ್ರ ದೇಶಗಳು ಶ್ರೀಮಂತ ಕಾಣ್ತವೆ. ಯಾಕಂದರೆ ಅಲ್ಲೇ ಈ ಒಂದು ಕರಿ ಆಯಿಲ್ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಕಚ್ಚಾ ವಸ್ತು ಸಿಗೋದ್ರಿಂದಾಗಿ ಅವು ಇವತ್ತು ಪ್ರಗತಿ ಹೊಂದಿದಂಗೆ ಕಾಣ್ತಾ ಇದ್ದಾರೆ. ಆದರೆ ಆಂತರ್ಯದಲ್ಲೇ ಅಂತ ಹೇಳ್ಕೊಳ್ಳುವಂಥ ಡೆವಲಪ್ಮೆಂಟಲ್ಲಿ ಆಗಿಲ್ಲ ಅನ್ನಿಸಿದ್ದು ಅಷ್ಟೇ ಸ್ಪಷ್ಟ ಆಗ್ತಾ ಹೋಗ್ತದೆ. ನೋಡೋದಕ್ಕೂ ತಳಕ್ಕೆ ಬೆಳಕು ಕಾಣ್ತಾ ಇದ್ದಾವೆ. ನಾಳೆ ಏನಾದರೂ ಆ ಖನಿಜ ಬಂದಾಯ್ತಂದ್ರೆ ಮೋಸ್ಟ್ ಪ್ರಾಬಲಿ ಆ ದೇಶಗಳು ದಿವಾಳಿ ಹಂತಕ್ಕೆ ಬಂದಿರುವಂಥ ಸಾಧ್ಯತೆಗಳು ಭಾಳ ಇದ್ದಾವೆ. ಅದೇನೂ ಇರಲಿ, ಇವತ್ತು ಕಾಳಿದಾಸ್ ಜಿ ಅವರು ಅಗಲು ಹೋಗಿದ್ದಾರೆ. ಅದೇ ಕಾಲಕ್ಕೆ ಅವರ ಏನಪ್ಪ ಅಂತಂದ್ರೆ ಇವತ್ತು ಮಗ ವಿಶೇಷವಾಗಿ ತಾರಿಕ್ ರೆಹಮಾನ್ ಇವತ್ತು ಈ ಬಾಂಗ್ಲಾಗೆ ಬಂದ ಇಲ್ಲಿ ಸಿಟಿಜನ್ ಆಗುವಂಥ ಎಲ್ಲ ಕೆಲಸ ಮಾಡ್ಕೊಂಡಿದ್ದಾರೆ. ಮೊದಲೇ ಶೇಖ್ ಹಸೀನಾ ಅವರನ್ನು ಮರಳಿ ತರಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಈ ಪ್ರಥಮ ಪ್ರಧಾನಿ ಮಗ ಅಥವಾ ಈ ಕಾಲೇಜ್ ಜಿಯಾರ್ಗ ಪಶ್ಚಿಮ ಸಹಿತ ಅಧ್ಯಕ್ಷರಾಗಿದ್ದರು. ಆ ಒಂದು ಸಂತತಿಯನ್ನು ಇವತ್ತಂದ ಮತ್ತೊಮ್ಮೆ ಬಾಂಗ್ಲಾದ ಮೇಲೆ ಹೇರುವಂಥ ಕೆಲಸವನ್ನು ಇವತ್ತಿನ ಅಲ್ಲಿಯ ಮೂಲಭೂತವಾದಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಇನ್ನು ಬಾಂಗ್ಲಾ ಇಲ್ಲಿವರೆಗೆ ಒಂದಿಷ್ಟೇನೋ ಸೆಕ್ಯುಲರ್ ಅಂತ ಅನಿಸ್ತಾ ಇತ್ತು. ಇನ್ನು ಮುಂದಿನ ದಿನದಲ್ಲಿ ಪೂರ್ತಿಯಾಗಿ ಇಸ್ಲಾಮಿಕ್ ಕಂಟ್ರಿ ಪರಿವರ್ತನೆ ಆಗಿ ಅದು ಒಂದು ನಮ್ಮ ನೆರೆಯ ರಾಷ್ಟ್ರ ಕಿರಿಕಿರಿ ಮಾಡೋ ರಾಷ್ಟ್ರ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು